ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಭಾನುವಾರ, ಹಾಗೆ ಸೋಮವಾರದ ವ್ಲಾಗ್ ಆಗಿರುತ್ತೆ. ಭಾನುವಾರದ ಬೆಳಗಿನ ತಿಂಡಿಗೆ ಅಂತ ಬ್ರೆಡ್ ಪಿಜ್ಜಾನ ಮಾಡಿದ್ದೆ. ಆ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಪೂಜೆನೂ ಮಾಡಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಏನಾದ್ರೂ ಕ್ವಿಕ್ಕಾಗಿರೋಂಥ ಲೈಟಾಗಿರೋಂಥ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಡೋಣ. ಅದಾದಮೇಲೆ ಏನಾದ್ರೂ ತಿಂಡಿನ ಮಾಡಿ ಕೊಡೋಣ ಅಂತ ಇವತ್ತು ಸಿಂಪಲ್ಲಾಗಿ ಬ್ರೆಡ್ ಪಿಜ್ಜಾನ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಸ್ವಲ್ಪ ಬ್ರೆಡ್ ಕೂಡ ಮಿಕ್ಕೊಂಡಿತ್ತು, ಅದನ್ನು ಬಳಸ್ಕೊಂಡು ಮಾಡ್ಕೋತಾ ಇರೋದು. ತುಂಬ ಅಂದರೆ ತುಂಬ ಸಿಂಪಲ್ ಮಾಡ್ಕೊಳ್ಳೋದು, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸೇಮ್ ಪಿಜ್ಜಾ ಥರ ಅಂತ ಏನಿರೋದಿಲ್ಲ, ಸ್ವಲ್ಪ ಅದೇ ಥರ ಟೇಸ್ಟ್ ಬರುತ್ತೆ ಅಂತ ಮಾಡ್ತಾ ಇದ್ದೀನಿ. ಇದಕ್ಕೆ 4 ಬ್ರೆಡ್ ಸ್ಲೈಸಸ್ನ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು. ನಾರ್ಮಲಾಗಿ ಪಿಜ್ಜಾಗಳಲ್ಲಿ ಸ್ವಲ್ಪ ಉದ್ದದಾಗಿ ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮ್ಯಾಟೋನೆಲ್ಲ ಹಾಕಿರ್ತಾರೆ. ಬಟ್ ಇವತ್ತು ಬ್ರೆಡ್ ಪಿಜ್ಜಾ ಆಗಿರೋದ್ರಿಂದ ಸ್ವಲ್ಪ ಸಣ್ಣದಾಗಿ ಮಾಡ್ಕೊತೀನಿ. ತಿನ್ನುವಾಗ ಒಂದೊಂದೇ ಬಾಯಿಗೆ ಸಿಗಲಿ ಅಂತ. ನಾವು ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ, ಅಂದರೆ 1 ಇಂಚಷ್ಟು ಇರೋ ಥರ ಕಟ್ ಮಾಡಿಕೊಂಡ್ರೆ ಎಲ್ಲೋ ಒಂದೊಂದು ಮಧ್ಯದಲ್ಲಿ ಸಿಗ್ತಾ ಇರುತ್ತೆ. ಆದರೆ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಸಣ್ಣದಾಗಿಯೇ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಇದಕ್ಕೆ ಟೊಮ್ಯಾಟೋನ ಬಳಸ್ಕೊತಾ ಇಲ್ಲ, ಸ್ವಲ್ಪ ಹುಳಿ ಥರ ಆಗಿಬಿಡುತ್ತೆ ಅಂತ. ಬೇಕು ಅಂದರೆ ಹಾಕ್ಕೋಬೋದು, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು. ನಾನಿವತ್ತು ಇದಕ್ಕೆ ಬರೀ ಸ್ವೀಟ್ ಕಾರ್ನ್, ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಸ್ವೀಟ್ ಕಾರ್ನ್ನ ಸ್ವಲ್ಪ ನೀರಿನಲ್ಲಿ ಬೇಯಿಸ್ಕೊಂಡು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೋತೀನಿ. ಹಾಗೆ ಇದಕ್ಕೆ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಹಾಗೆ ಪಿಜ್ಜಾ ಸಾಸ್ ಕೂಡ ಬೇಕಾಗುತ್ತೆ. ತುಂಬ ದಿನ ಆಗಿತ್ತು ಪಿಜ್ಜಾ ಸಾಸ್ ತೊಗೊಂಡು ಬಂದು, ಅದು ಕೂಡ ಎಕ್ಸ್ಪೈರಿ ಆಗ್ತಾಯಿತ್ತು. ಅದಕ್ಕೋಸ್ಕರ ಅದನ್ನು ಖಾಲಿ ಮಾಡಬೇಕಲ್ವ ಅಂತ ಇವತ್ತು ಈ ರೆಸಿಪಿನ ಮಾಡ್ತಾ ಇರೋದು. ಹಾಗೆ ಇದಕ್ಕೆ ಮೇಯ್ನ್ ಚೀಸ್ ಕೂಡ ಬೇಕು. ಚೀಸ್ ನೀವು ಸ್ಲೈಸಸ್ ಆದರೂ ತೊಗೋಬೋದು, ಈ ಥರ ಬ್ಲಾಕ್ ಬರುತ್ತಲ್ವ ಆ ಥರನಾದ್ರೂ ತೊಗೋಬೋದು. ಇಲ್ಲಾಂದರೆ ಆಲ್ರೆಡಿ ಕಟ್ ಮಾಡಿ ಇಟ್ಟಿರ್ತಾರೆ, ಅಂದರೆ ಮೊಸರೆಲ್ಲ ಚೀಸ್ ಥರ ಬರುತ್ತೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಅದನ್ನು ಕೂಡ ಬಳಸ್ಕೋಬೋದು. ನಾನಿವತ್ತು ಬ್ಲಾಕ್ನ ಬಳಸ್ಕೊತಾ ಇದ್ದೀನಿ. ಅದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಬ್ರೆಡ್ ಸ್ಲೈಸಸ್ನ ಈ ರೀತಿ ಒಂದು ಕಡೆ ಪ್ಲೇಸ್ ಮಾಡ್ಕೋಬೇಕು. ಅದಾದ ನಂತರ ಇದ್ರ ಮೇಲೆ ಪಿಜ್ಜಾ ಸಾಸ್ನ ಹಾಕ್ಕೋತಾ ಇದ್ದೀನಿ. ಹಾಕಿದ ನಂತರ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇನ್ ಕೇಸ್ ಈ ಸಾಸ್ ಇಲ್ಲ ಅಂತಂದರೆ ನಾರ್ಮಲ್ ಟೊಮ್ಯಾಟೊ ಕೆಚಪ್ ಇರುತ್ತಲ್ವ, ಅದನ್ನೇ ಬಳಸ್ಕೋಬೋದು. ಟೊಮ್ಯಾಟೊ ಕೆಚಪ್ನು ಕೂಡ ಇದೇ ರೀತಿ ಹಾಕಿ ಇದನ್ನು ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಆದಷ್ಟು ಈ ಸಾಸ್ ಆಗಿರ್ಬೋದು, ಟೊಮ್ಯಾಟೊ ಕೆಚಪ್ ಆಗಿರ್ಬೋದು, ರೂಮ್ ಟೆಂಪರೇಚರಲ್ಲಿ ಇದ್ದರೆ ತುಂಬಾ ಒಳ್ಳೆಯದು. ಕೋಲ್ಡ್ ಆಗಿದ್ದರೆ ಇದು ಸ್ವಲ್ಪ ಬೇಕಾಗೋದಕ್ಕೆ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ರೂಮ್ ಟೆಂಪ್ರೇಚರಲ್ಲಿದ್ದರೆ ಬೇಗ ಬೇಕಾಗುತ್ತೆ, ಹಾಗೆ ಚೀಸ್ ಕೂಡ ಬೇಗ ಮೆಲ್ಟ್ ಆಗುತ್ತೆ ಅಂತ. ಇವಾಗ ಸ್ಪ್ರೆಡ್ ಮಾಡಿದ ಮೇಲೆ ಈ ಚೀಸ್ನ ಈ ರೀತಿ ತುರಿದಿಟ್ಕೋತಾ ಇದ್ದೀನಿ. ದೊಡ್ಡ ತುರಿಯೋ ಮಣೇಲೂ ಕೂಡ ಮಾಡ್ಕೋಬೋದು, ಬಟ್ ಚಿಕ್ಕದ್ರಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ದೊಡ್ಡದ್ರಲ್ಲಿ ತುರಿಯೋಕೆ ಹೋದರೆ ಸೈಡಲ್ಲೆಲ್ಲ ಸ್ಪ್ರೆಡ್ ಆಗಿಬಿಡತ್ತೆ ಅಂತ ಚಿಕ್ಕದ್ರಲ್ಲಿ ಮಾಡಿಕೊಂಡ್ರೆ ಈ ರೀತಿ ಉದ್ದುದ್ದವಾಗಿ ಬರುತ್ತೆ, ಹಾಗೆ ಒಂದೇ ಕಡೆ ಪ್ಲೇಸ್ ಆಗಿರುತ್ತೆ. ಆನಂತರ ನಾವು ಈಸಿಯಾಗಿ ಸ್ಪ್ರೆಡ್ ಮಾಡ್ಕೋಬೋದು ಅಂತ. ನೋಡಿ, ಈ ಥರ ಚೀಸ್ನ ತುರಿದು ಇದರೊಳಗಡೆ ಸೇರಿಸ್ಕೋಬೇಕು. ಇದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ಮೇಲೆ ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಈ ಸ್ವೀಟ್ ಕಾರ್ನ್ ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಇದ್ರ ಮೇಲೆ ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಇದಕ್ಕೆ ಟೊಮ್ಯಾಟೊ ಕೂಡ ಸೇರಿಸ್ಕೋಬೋದು, ಹಾಗೆಯೇ ಪನ್ನೀರ್ ಕೂಡ ಸೇರಿಸ್ಕೋಬೋದು. ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ಪದಾರ್ಥಗಳಿದು. ಸೊ ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಹಾಕಿದ ನಂತರ ಮತ್ತೆ ಇನ್ನೊಂದು ಸ್ವಲ್ಪ ಚೀಸ್ನ ಈ ರೀತಿ ಇದ್ರ ಮೇಲೂ ಕೂಡ ಸ್ವಲ್ಪ ಸೇರಿಸ್ಕೋಬೇಕು. ಸೇರಿಸಿದ ನಂತರ ಇದ್ರ ಮೇಲೆ ಇನ್ನೇನು ಹಾಕ್ಕೊಳ್ಳೋ ಅಗತ್ಯ ಇಲ್ಲ. ಇದು ಕರೆಕ್ಟಾಗಿ ಬೇಕಾದ ನಂತರ ಬೇಕಿದ್ರೆ ನಾವು ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋನ ಸ್ಪ್ರಿಂಕಲ್ ಮಾಡ್ಕೋಬೋದು. ಇವಾಗ ಈ ರೀತಿ ಸೆಟ್ ಆಗಿದೆ. ಇವಾಗ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಬೆಣ್ಣೆನ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು, ಅಂದರೆ ಬೆಣ್ಣೆ ಎಲ್ಲ ಮೆಲ್ಟ್ ಆಗಿರಬೇಕು. ಬೆಣ್ಣೆ ಎಲ್ಲ ಕರಗಿದ ಮೇಲೆ ಈ ಟಾಪಿಂಗ್ಸ್ ಮಾಡಿ ಇಟ್ಕೊಂಡಿರುವಂಥ ಬ್ರೆಡ್ ಸ್ಲೈಸಸ್ ಏನಿತ್ತು ಅದನ್ನು ಇದ್ರ ಮೇಲೆ ಇಟ್ಟು ಇದನ್ನು ಸಿಮ್ನಲ್ಲಿ ಇಟ್ಕೊಂಡು ಜಸ್ಟ್ 5 ನಿಮಿಷ ಮಾತ್ರ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಳೋದಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. 15 ನಿಮಿಷ ಟೈಮ್ ಇದ್ದರೆ ಸಾಕು, ಈ ಬ್ರೇಕ್ಫಾಸ್ಟ್ ರೆಡಿಯಾಗಿ ಹೋಗ್ಬಿಡುತ್ತೆ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೋಬೋದು, ಬೆಳಗಿನ ತಿಂಡಿಗೂ ಕೂಡ ಮಾಡ್ಕೋಬೋದು. ಕೆಲವ್ರಿಗೆ ಬೆಳಗಿನ ತಿಂಡಿಗೆ ಫ್ಯಾನ್ಸಿಯಾಗಿರಬೇಕು, ಆ ಥರ ಬ್ರೇಕ್ಫಾಸ್ಟ್ನ ಇಷ್ಟಪಡ್ತಾರೆ. ಕೆಲವರು ನಮ್ಮ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಮಾತ್ರ ಇಷ್ಟಪಡ್ತಾರೆ. ಫ್ಯಾನ್ಸಿ ಆಗಿರುವಂಥ ಬ್ರೇಕ್ಫಾಸ್ಟ್ನ ಯಾರಿಗೆಲ್ಲ ಇಷ್ಟ ಆಗುತ್ತಲ್ವ ಅವರಿಗೆ ಈ ಥರ ಬ್ರೆಡ್ ಪಿಜ್ಜಾಗಳು ತುಂಬ ಇಷ್ಟ ಆಗಬಹುದು. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಏನಾದ್ರೂ ಮಕ್ಕಳು ಪಿಜ್ಜಾ ತಿನ್ನಬೇಕು ಅಂದಾಗ, ಏನಾದ್ರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂದಾಗ ಇದನ್ನು ಮಾಡಿಕೊಡ್ಬೋದು. ಇವಾಗ ಇದಕ್ಕೆ ನೀಟಾಗಿ ನೋಡಿ ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ಇದ್ರ ಮೇಲೆ ಸ್ವಲ್ಪ ಆರಿಗ್ಯಾನೋ ಹಾಗೆಯೇ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕಿ ಸರ್ವ್ ಮಾಡಿದ್ರೆ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಬ್ರೆಡ್ ಪಿಜ್ಜಾ ರೆಡಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಈ ಥರ ರೆಸಿಪಿನ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.
ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಿರಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಹೊರಗಡೆ ಹೋಗಿದ್ನೆಲ್ಲ ಸ್ವಲ್ಪ ಶೂಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಯಿತು. ಸೊ ಹಾಗಾಗಿ ಶೂಟ್ ಮಾಡ್ಕೊಳ್ಳಿಲ್ಲ. ಹಾಗೆ ಇದು ಸೋಮವಾರ ಬೆಳಗ್ಗೆ ಎದ್ದು ನಾರ್ಮಲ್ ಆಗಿ ಪೂಜೆನೆಲ್ಲ ಮುಗಿಸ್ಕೊಂಡು ತಿಂಡಿ ಕೂಡ ಮಾಡಿದೆ. ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ರಂಗೋಲಿ ಹಾಕೋದನ್ನು ತುಂಬ ಫಾಸ್ಟಾಗಿ ತೋರಿಸ್ತೀರಾ ಪೂಜಾ, ಸ್ವಲ್ಪ ನಿಧಾನವಾಗಿ ತೋರಿಸಿ ಅಂತ ಕೇಳಿದ್ರಿ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ನಿಧಾನವಾಗಿ ತೋರಿಸಿರ್ತೀನಿ. ಇದು ಟೈಮ್ ತೊಗೊಳುತ್ತೆ, ಒಂದು 15 ನಿಮಿಷನಾದ್ರೂ ಟೈಮ್ ಬೇಕು ರಂಗೋಲಿ ಹಾಕೋದಕ್ಕೆ ಅಂತ. ಅದೇ ಡ್ಯೂರೇಷನಲ್ಲಿ ತೋರಿಸಿದ್ರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ತೋರಿಸಿರ್ತೀನಿ ಅಷ್ಟೇ. ಇವತ್ತಿನ ವಿಡಿಯೋದಲ್ಲಿ ಒಂದು ಬೇಸಿಕ್ ರಂಗೋಲಿಗೆ ಸ್ವಲ್ಪ ಸಿಂಪಲಾಗಿ ಡಿಸೈನ್ ಮಾಡಿದ್ರೆ ಅದು ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇವತ್ತು ಬೇಸಿಕ್ ರಂಗೋಲಿಗೆ ಯಾವ ರೀತಿ ಸಿಂಪಲಾಗಿ ಡಿಸೈನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಬೇಗನೆ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಕೆಲವರು ಕಮೆಂಟ್ ಹಾಕ್ತಾ ಇರ್ತೀರಾ, ಡೈಲಿ 3:30ಗೆ ಎದ್ದೇಳ್ತೀರಾ ಪೂಜಾ ಅಂತ. ಡೈಲಿ 3:30ಗೆಲ್ಲ ಎದ್ದೇಳೋದಿಲ್ಲ. ಏನಾದ್ರೂ ಸ್ಪೆಷಲ್ ಡೇಸ್ ಇದ್ದಾಗ, ಶುಕ್ರವಾರ ಮತ್ತು ಅಮಾವಾಸ್ಯೆ, ಹುಣ್ಣಿಮೆ ಅಂತೆಲ್ಲ ಇರುತ್ತಲ್ವ, ಆವಾಗ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಪೂಜೆನ ಮಾಡ್ಕೊಂಡ್ಬಿಡ್ತೀವಿ. ನಾವು ಊರಲ್ಲಿದ್ದಾಗ, ಅಂದರೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ಪ್ರತಿ ಅಮಾವಾಸ್ಯೆಗೂ ಕೂಡ ನಮ್ಮಮ್ಮ ಮಹದೇಶ್ವರನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಅಂದರೆ ಆಲ್ಮೋಸ್ಟ್ ಊರಲ್ಲಿರೋರೆಲ್ಲ ಮನೇಲಿ ಒಬ್ಬೊಬ್ರಂತೂ ದೇವಸ್ಥಾನಕ್ಕೆ ಬರ್ತಿದ್ರು. ಅದು ಎಷ್ಟು ಗಂಟೆ ಅಂದರೆ ಬೆಳಗಿನ ಜಾವ 4 ಗಂಟೆಗೇ ದೇವಸ್ಥಾನದಲ್ಲಿ ಇರ್ತಿದ್ರು. ಅಷ್ಟು ಬೇಗ ಪೂಜೆ ಸ್ಟಾರ್ಟ್ ಆಗೋದು. ಮಹದೇಶ್ವರನ ದೇವಸ್ಥಾನ ಅಂದರೆ ಗೊತ್ತೇ ಇದೆ ಅಲ್ವಾ, ಸ್ವಲ್ಪ ಊರಿಂದ ದೂರನೇ ಇರುತ್ತೆ. ಅಲ್ಲಿಗೆ ನಾವು ಅಷ್ಟು ಹೊತ್ತಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಅಂದರೆ ಅಷ್ಟೊತ್ತಿಗೆ ನಾವು ಹೋಗಬೇಕು ಅಂತ ಅಂದರೆ ಬೆಳಗಿನ ಜಾವ 2:30, 3 ಗಂಟೆ ಅಷ್ಟರಲ್ಲೆಲ್ಲ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆನೂ ಕೂಡ ಮುಗಿಸಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ಹಾಗಾಗಿ ನಮಗೆ ಅಭ್ಯಾಸ ಆಗೋಗಿದೆ ಬೆಳಿಗ್ಗೆ ಬೇಗ ಎದ್ದೇಳೋದು. ಕೆಲವೊಂದು ಸರಿ ಲೇಟ್ ಆಗುತ್ತೆ, ಇಲ್ಲ ಅಂತ ಅಲ್ಲ. ಅಂದರೆ ಡೈಲಿ ಏನು ಬೇಗ ಎದ್ದು ಪೂಜೆ ಮಾಡೋದಿಲ್ಲ.
ಅಮಾವಾಸ್ಯೆ ಹುಣ್ಣಿಮೆ ಸ್ಪೆಷಲ್ ಡೇಸ್ಗಳಲ್ಲಿ ಅಂತ ಹೇಳಿದೆ ಅಲ್ವಾ, ಆವಾಗ ಸ್ವಲ್ಪ ಬೇಗ ಎದ್ದು ಪೂಜೆನ ಮುಗಿಸ್ಕೋತೀವಿ. ಯಾರೆಲ್ಲ ಮಹದೇಶ್ವರನ ದೇವಸ್ಥಾನಕ್ಕೆ ಬೆಳಗಿನ ಜಾವದ ಪೂಜೆಗೆ ಹೋಗ್ತಾ ಇದ್ರಿ, ನಿಮ್ಮೂರ ಕಡೆನೂ ಈ ಥರ ಪದ್ಧತಿ ಇದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಫಿನೂ ಕೂಡ ಮಾಡಲಿಕ್ಕೆ ಇಟ್ಕೊಂಡು ಹಾಗೆ ಇಲ್ಲಿ ಇವತ್ತಿನ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಅಕ್ಕಿ ರೊಟ್ಟಿ ಒಂಥರ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಬೇರೆ ಯಾವ ಕಾಂಬಿನೇಷನ್ನು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅನಿಸುತ್ತೆ. ಒಂದು ತೆಂಗಿನಕಾಯಿ ಚಟ್ನಿ ತುಂಬ ಅಂದರೆ ತುಂಬ ಫೇವ್ರೇಟ್ ನನಗೆ, ಅಂದರೆ ಅಕ್ಕಿ ರೊಟ್ಟಿ ತೆಂಗಿನಕಾಯಿ ಚಟ್ನಿ. ಹಾಗೆಯೇ ಅಕ್ಕಿ ರೊಟ್ಟಿ ಜೊತೆ ಎಣ್ಣೆಕಾಯಿ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಎಣ್ಣೆಕಾಯಿಗಿಂತ ನನಗೆ ಕಾಯಿ ಚಟ್ನಿನೇ ತುಂಬ ಇಷ್ಟ. ನಿಮಗೆ ಯಾವ ಕಾಂಬಿನೇಷನ್ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವೆರಡು ಬಿಟ್ಟು ಬೇರೆ ಯಾವುದಾದ್ರೂ ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾವಾಗಲಾದ್ರೂ ಟ್ರೈ ಮಾಡ್ತೀನಿ. ಆದರೆ ಎವರ್ಗ್ರೀನ್ ಕಾಂಬಿನೇಷನ್ ಅಂದರೆ ಅಕ್ಕಿ ರೊಟ್ಟಿ ಮತ್ತು ತೆಂಗಿನಕಾಯಿ ಚಟ್ನಿ ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ಇದನ್ನೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತೀನಿ. ಟೈಮ್ ಇತ್ತು ಅಂದರೆ ಸ್ವಲ್ಪ ಕಡಲೆಬೇಳೆನ ನೆನೆಸಿಟ್ಕೊಂಡು ಸೇರಿಸ್ಕೊಂಡ್ರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಸೈಡಲ್ಲಿ ಕಾಫಿನೂ ಕೂಡ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಬೆಳಿಗ್ಗೆ ಎದ್ದಾಗಲೇ ಸ್ನಾನ, ಪೂಜೆ, ಬೆಳಗಿನ ತಿಂಡಿ ಈ ಥರ ಎಲ್ಲ ಕೆಲಸಗಳಾಗ್ಬಿಟ್ರೆ ನಾವು ಕೂಡ ಆ್ಯಕ್ಟಿವ್ ಆಗಿರ್ತೀವಿ. ಹಾಗೆಯೇ ಮನಸ್ಸಿಗೂ ಏನೋ ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇರತ್ತೆ. ಯಾಕೆ ಪೂಜಾ ಅಷ್ಟು ಬೇಗ ಎದ್ದು ಪೂಜೆ ಮಾಡ್ತೀರಾ, ಮನೆಯಲ್ಲೇ ಇರ್ತೀರಾ ಅಲ್ವಾ, ಆರಾಮಾಗಿ ಲೇಟಾಗಿ ಎದ್ದು ಪೂಜೆ ಮಾಡ್ಬೋದಲ್ವ ಅಂತ. ಬೆಳಿಗ್ಗೆ ಪೂಜೆ ಮಾಡೋದಕ್ಕೂ ಸಾಯಂಕಾಲ ಪೂಜೆ ಮಾಡೋದಕ್ಕೂ ಹಾಗೆಯೇ 9 ಗಂಟೆ ಮೇಲೆ ಪೂಜೆ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಬೆಳಗಿನ ಜಾವ ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ, ಇಲ್ಲಾಂದರೆ 6 ಗಂಟೆ 7 ಗಂಟೆ ಅಷ್ಟರಲ್ಲಿ ಈ ಗಂಧದ ಕಡ್ಡಿ ಸುವಾಸನೆ ಆಗಿರ್ಬೋದು, ಕರ್ಪೂರದ ಆರತಿ ಮಾಡಿದಾಗ ಅದ್ರ ಸುವಾಸನೆ ಆಗಿರ್ಬೋದು, ಇನ್ನು ಸಾಂಬ್ರಾಣಿ ಹೊಗೆ ಆಗಿರ್ಬೋದು, ಇದೆಲ್ಲ ಏನೋ ಒಂಥರ ಪಾಸಿಟಿವ್ ವೈಬ್ಸ್ನ ಮನೆಯಲ್ಲೇ ಕ್ರಿಯೇಟ್ ಮಾಡುತ್ತೆ. ಇನ್ನು ಮನೆಯಲ್ಲಿ ಲೇಟಾಗಿ ಎದ್ದೇಳೋರು ಕೂಡ ಇರ್ತಾರಲ್ವ, ಅವರಿದ್ದಾಗ ಈ ಗಂಧದ ಕಡ್ಡಿ ಸುವಾಸನೆ ಆಗಿರ್ಬೋದು, ಈ ಸಾಂಬ್ರಾಣಿ ಸುವಾಸನೆ ಎಲ್ಲ ಇರುತ್ತಲ್ವ, ಅದೆಲ್ಲ ಪಾಸಿಟಿವ್ ಎನರ್ಜಿಯಿಂದ ಕೂಡಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅವರು ಕೂಡ ಪಾಸಿಟಿವ್ ಎನರ್ಜಿಯಿಂದನೇ ದಿನನ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಬಂದಿದ ತಕ್ಷಣ ದೇವ್ರ ಮನೆ ನೋಡಿದಾಗ ಅವ್ರಿಗೂ ಏನೋ ಒಂಥರ ಖುಷಿ ಅನಿಸ್ತಾ ಇರುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಪೂಜೆ ಮಾಡಿದಾಗ ಮನೆಯಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಅಂತ ಇರುತ್ತೆ ಆಯಿತಾ, ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಒಬ್ಬೊಬ್ಬರಿಗೆ ಅರ್ಥ ಆಗುತ್ತೆ, ಇನ್ನೊಬ್ಬೊಬ್ರಿಗೆ ಅರ್ಥ ಆಗೋದಿಲ್ಲ. ನನಗೆ ಹೇಗೆ ಅನುಕೂಲ ಆಗುತ್ತೋ, ನನಗೆ ಯಾವುದು ಸರಿ ಅನಿಸುತ್ತೋ, ನನಗೆ ಯಾವುದು ಬೇಕು, ನನ್ನ ಮನಸ್ಸಿಗೆ ಯಾವುದು ಸಮಾಧಾನ ಕೊಡುತ್ತೋ ಆ ಕೆಲಸಗಳನ್ನ ನಾನು ಇಷ್ಟಪಟ್ಟು ಮಾಡ್ತೀನಿ. ಅದರಲ್ಲಿ ಪೂಜೆ ಕೂಡ ಒಂದು. ಇದು ನನ್ನ ಅಭ್ಯಾಸ ಆಗಿದೆ, ಹಾಗೆಯೇ ಇದು ನನ್ನ ರೊಟೀನ್ ಆಗಿರುತ್ತೆ ಅಷ್ಟೇ. ಇವಾಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ಅಕ್ಕಿ ಹಿಟ್ಟನ್ನು ಹಾಕಿ ಹಾಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಸೊಪ್ಪು, ಈರುಳ್ಳಿ, ಕ್ಯಾರೆಟ್ನೆಲ್ಲ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಬಿಸಿ ನೀರನ್ನು ಹಾಕಿ ಕಲಸಿಟ್ಕೋತಾ ಇದ್ದೀನಿ. ಬಿಸಿ ನೀರನ್ನು ಹಾಕಿದ ಮೇಲೆ ಈ ಸೌಟಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಸ್ವಲ್ಪನೇ ಬಿಸಿ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಕೂಲಾಗಿದೆ ಅಂದರೆ ಉಗುರು ಬೆಚ್ಚಗಿದೆ ಅನ್ನೋವಾಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಂಡಿದ್ದೀನಿ. ರೊಟ್ಟಿ ಹಿಟ್ಟನ್ನು ತೀರಾ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ತಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ಸ್ವಲ್ಪ ಸಾಫ್ಟಾಗಿದ್ದರೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಸಾಫ್ಟಾಗಿ ಕಲಸಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೋತೀನಿ. ಹಾಗೆಯೇ ಇಲ್ಲಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅಂತ ತೆಂಗಿನಕಾಯಿನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ತೆಂಗಿನಕಾಯಿ ಚಟ್ನಿ ಈ ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಈ ಥರ ಮಾಡಿದಾಗ ಒಂದು ಎಣ್ಣೆಕಾಯಿ ಮಾಡಿರ್ತೀನಿ, ಇಲ್ಲ ಅಂತಂದರೆ ತೆಂಗಿನಕಾಯಿ ಚಟ್ನಿ ಮಾಡಿರ್ತೀನಿ. ತುಂಬ ಸಿಂಪಲ್ ಇದು ಕೂಡ ಮಾಡ್ಕೊಳ್ಳೋದು. ಅದನ್ನು ಕೂಡ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇದನ್ನು ಹಾಕಬಾರ್ದು, ಅದನ್ನು ಹಾಕಬಾರ್ದು ಅಂತೆಲ್ಲ ಹೇಳಿಬಿಡಿ. ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ತೆಂಗಿನಕಾಯಿನ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು, ಇಲ್ಲ ತುರಿದು ಕೂಡ ಸೇರಿಸ್ಕೋಬೋದು. ನಾನು ತೆಂಗಿನಕಾಯಿ ಜೊತೆ ಸ್ವಲ್ಪ ಕಡಲೆನೂ ಕೂಡ ಸೇರಿಸ್ಕೋತೀನಿ. ಕಂಪ್ಲೀಟಾಗಿ ಕಡಲೆನೂ ಹಾಕ್ತೇನೆ ತೆಂಗಿನಕಾಯಿ ಚಟ್ನಿನೂ ಕೂಡ ಮಾಡ್ಕೋಬೋದು. ಆದರೆ ನಾನು ಸ್ವಲ್ಪ ಕಡಲೆನೂ ಕೂಡ ಸೇರಿಸ್ಕೋತೀನಿ ಕೆಲವೊಂದು ಸಾರಿ ತೆಂಗಿನಕಾಯಿ ಜಾಸ್ತಿ ಇತ್ತು ಅಂದರೆ ಬರೀ ತೆಂಗಿನಕಾಯಿ ಚಟ್ನಿ ಮಾತ್ರ ಮಾಡ್ಕೊಂಡಿರ್ತೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಕಟ್ ಮಾಡಿಕೊಂಡು ಮೊದಲಿಗೆ ಗ್ರೈಂಡ್ ಮಾಡ್ಕೊತೀನಿ. ಅಂದರೆ ಚೆನ್ನಾಗಿ ಅದು ತೆಂಗಿನಕಾಯಿನ ತುರಿದಾಗ ರೆಡಿ ಆಗಿರುತ್ತಲ್ವ ಆ ಥರ ಆಗಿರುತ್ತೆ. ಅದಾದ ನಂತರ ಅದಕ್ಕೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಪುದೀನ ಸೊಪ್ಪು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ 2 ರಿಂದ 3 ಎಸಳಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 ರಿಂದ 2 ಸ್ಪೂನಷ್ಟು ಕಡಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿಯಾಗಿರುತ್ತೆ.
ಇದಂತೂ ಅಕ್ಕಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ, ದೋಸೆ ಜೊತೆ ಚೆನ್ನಾಗಿರುತ್ತೆ, ರಾಗಿ ರೊಟ್ಟಿ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಚಟ್ನಿ ಎಲ್ಲ ಹೀಗೆ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಈ ಥರ ಬರುತ್ತೆ. ನಿಮಗೆ ಜಾಸ್ತಿ ಗ್ರೀನಿಶ್ ಬೇಡ ಅಂತ ಅಂದರೆ ಈ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಈ ಥರ ಗ್ರೀನಿಶ್ ಆಗಿ ಬರೋದಿಲ್ಲ. ಬೆಳ್ಳಗೆ ಬೇಕು ಅಂತ ಅಂದರೆ ಯಾವುದೇ ಥರ ಸೊಪ್ಪನ್ನು ಹಾಕ್ಕೊಳ್ಳದೆ ಮಾಡಿಕೊಂಡ್ರೆ ಚಟ್ನಿ ಬೆಳ್ಳಗೆ ಬರುತ್ತೆ, ಅಂದರೆ ಬಿಳಿ ಕಲರ್ ಬರುತ್ತಲ್ವ, ವೈಟ್ ಕಲರ್ ಚಟ್ನಿ ಆ ಥರ. ಹಾಗೆ ಇಲ್ಲಿ ಚಟ್ನಿನೂ ಕೂಡ ರೆಡಿ ಆಯಿತು. ಇವಾಗ ರೊಟ್ಟಿನ ತಟ್ಕೊಳ್ಳೋದಕ್ಕೆ ಅಂತ ತವಾನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ಈ ಥರ ಕಾಟನ್ ಬಟ್ಟೆನ ಬಳಸ್ಕೊತಾ ಇದ್ದೀನಿ. ತುಂಬ ಜನಕ್ಕೆ ಈ ಥರ ಬಟ್ಟೆ ಮೇಲೂ ಕೂಡ ರೊಟ್ಟಿನ ತಟ್ಟಿ ಮಾಡ್ಬೋದು ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ. ಫೇಸ್ಬುಕ್ನಲ್ಲಿ ಸಿಂಪಲ್ ಅಕ್ಕಿ ರೊಟ್ಟಿ ರೆಸಿಪಿನ ಹಾಕಿದಾಗ ತುಂಬ ಜನ ಕಮೆಂಟ್ ಹಾಕಿ ಕೇಳಿದ್ದು, ಯಾವ ಥರ ಮಾಡೋದು, ಬಟ್ಟೆ ಎಲ್ಲ ಸುಟ್ಟೋಗ್ಬಿಡೋದಿಲ್ವಾ, ಹೆಂಗೆ ಮಾಡೋದು ನಮಗೂ ತೋರಿಸಿ, ನೀವು ಯಾಕೆ ಬಳಿಯೋದಿಲ್ಲ, ಹೋಳ್ಗೆ ಪೇಪರ್ ಅಂತ ಬರುತ್ತಲ್ವ ಅದರಲ್ಲೆಲ್ಲ ಮಾಡ್ಕೋಬೋದಲ್ವಾ ಅಂತ ಕ್ವಶನ್ಸ್ಗಳು ಬರ್ತಾಯಿತ್ತು. ಹಾಗೆ ತುಂಬ ಜನ ಈ ಥರನೂ ಮಾಡ್ಬೋದಾ, ನಮಗೆ ಗೊತ್ತೇ ಇರಲಿಲ್ಲ ಅಂತ ಕೂಡ ಕಮೆಂಟ್ ಹಾಕಿದ್ರು. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಫೇಸ್ಬುಕ್ಕು ಕೂಡ ಹಾಕ್ತೀನಿ. ಈಗ ತಟ್ಟೆನ ಇಟ್ಕೊಂಡಿದ್ದೀನಿ. ತಟ್ಟೆನ ಉಲ್ಟಾ ಮಾಡೋದ್ರೂ ಹಾಕಿ ರೊಟ್ಟಿನ ತಟ್ಕೋಬೋದು, ಇಲ್ಲ ಅಂತಂದರೆ ನಾರ್ಮಲ್ ಒಳಗಡೆನೂ ಕೂಡ ಬಟ್ಟೆನ ಹಾಕಿ ತಟ್ಕೋಬೋದು. ಈ ರೀತಿ ಕಾಟನ್ ಬಟ್ಟೆನ ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಬಟ್ಟೆನ ನೀರಿನಲ್ಲಿ ಡಿಪ್ ಮಾಡ್ಕೋಬೇಕು, ಕಂಪ್ಲೀಟಾಗಿ ಬಟ್ಟೆ ನೆಂದೋಗಿರಬೇಕು. ಅದರ ಮೇಲೆ ರೊಟ್ಟಿ ಹಿಟ್ಟನ್ನು ಹಾಕಿ ಈ ರೀತಿ ತೆಳುವಾಗಿ ತಟ್ಕೊಳ್ಳೋದು. ಯಾವುದೇ ಥರ ಕಿತ್ತೋಗುತ್ತೆ ಆ ಥರ ಏನೂ ಇಲ್ಲ. ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ತಟ್ಬೋದು. ನಿಮಗೆ ತೆಳುವಾಗಿ ಬೇಕು ಅಂತ ಅಂದರೆ ಸ್ವಲ್ಪ ದೊಡ್ಡದಾಗಿರುವಂಥ ತಟ್ಟೆ ಪ್ಲೇಟ್ನ ಬಳಸ್ಕೊಂಡು ತಟ್ಕೊಳ್ಳಿ. ಮಂದವಾಗಿ ಬೇಕು ಅಂದರೆ ಚಿಕ್ಕ ತಟ್ಟೆ ಮೇಲೂ ಕೂಡ ತಟ್ಕೋಬೋದು, ಚಿಕ್ಕದಾಗಿ ಮಾಡ್ಕೋಬೋದು ಅಂತ. ಇವಾಗ ರೊಟ್ಟಿನ ತಟ್ಟಿದ್ದಾದಮೇಲೆ ಈಸಿಯಾಗಿ ಬಟ್ಟೆನ ತೆಗೆದು ಈ ತವ ಮೇಲೆ ಹಾಕ್ಬೋದು. ಹಿಟ್ಟೇನು ಜಾರ್ಕೊಂಡು ಬಂದುಬಿಡುತ್ತೆ ಆ ಥರ ಏನೂ ಇರೋದಿಲ್ಲ. ಆದಷ್ಟು ಕಾಟನ್ ಬಟ್ಟೆನ ಬಳಸ್ಕೊಳ್ಳಿ. ಅದರಲ್ಲೂ ಕೂಡ ವೈಟ್ ಕಲರ್ ಕಾಟನ್ ಬಟ್ಟೆ ಇರುತ್ತಲ್ವ ಅದನ್ನು ಬಳಸ್ಕೊಂಡ್ರೆ ಒಳ್ಳೆಯದು. ಈ ರೀತಿ ತವ ಮೇಲೆ ಹಾಕಿ ಓಪನ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಇನ್ ಕೇಸ್ ಬರಲಿಲ್ಲ ಅಂತ ಅಂದ್ರೂ ಕೂಡ ನೀವು ಆ ಬಟ್ಟೆನ ತೆಗೆದೇನೆ ಅದ್ರ ಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸಿ ಅದಾದ ನಂತರ ನೀವು ಬಟ್ಟೆನ ತೆಗೆದ್ರೆ ಈಸಿಯಾಗಿ ರೊಟ್ಟಿಯಿಂದ ಬಟ್ಟೆ ಹೊರಗಡೆ ಬರುತ್ತೆ. ಅದಾದಮೇಲೆ ನೀವು ಎಣ್ಣೆ, ತುಪ್ಪ, ಬೆಣ್ಣೆ ಏನಾದ್ರೂ ಹಾಕಿ ಬೇಯಿಸ್ಕೋಬೋದು. ಕೆಲವರು ಏನೋ ಹಾಕ್ತೇನೂ ಕೂಡ ಬೇಯಿಸ್ಕೋತಾರೆ. ಅದೆಷ್ಟು ಚೆನ್ನಾಗಿರುತ್ತೋ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಏನಾದರೂ ಅಂದರೆ ತುಪ್ಪ ಅಥವಾ ಎಣ್ಣೆ ಅವೆರಡರಲ್ಲಿ ಯಾವುದಾದ್ರೂ ಹಾಕಿ ಎರಡು ಕಡೆನೂ ಕೂಡ ಬೇಯಿಸ್ಕೋತೀವಿ. ನಮ್ಮಮ್ಮ ಇದೇ ಥರನೇ ರೊಟ್ಟಿ ಮಾಡ್ತಾ ಇದ್ದಿದ್ದು. ಸೊ ಹಾಗಾಗಿ ಇದೇ ಥರನೇ ನಾನು ಮಾಡೋದು. ಅಂದರೆ ಹೋಳಿಗೆ ಪೇಪರ್ ಆ ಥರ ಯಾವುದನ್ನು ಇಟ್ಕೊಂಡಿಲ್ಲ. ರೊಟ್ಟಿ ಮಾಡಿದಾಗೆಲ್ಲ ಈ ಬಟ್ಟೆ ಮೇಲೇ ರೊಟ್ಟಿ ಮಾಡೋದು. ಹಳ್ಳಿಗಳಲ್ಲಿ ಒಂದು ಬಾಳೆ ಎಲೆ ಮೇಲೆ ಮಾಡ್ತಾರೆ, ಇಲ್ಲಾಂದರೆ ಈ ಥರ ಬಟ್ಟೆ ಮೇಲೆ ಮಾಡ್ತಾರೆ, ಇಲ್ಲಾಂದರೆ ಬಳಿತಾರಲ್ವ ಆ ಥರ ರೊಟ್ಟಿನ ಮಾಡ್ತಾರೆ. ನೀವು ಯಾವ ಥರ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.